ಐಕೋ ಬ್ರ್ಯಾಂಡಿಂದ ಚಲೋ ಸ್ಮಾರ್ಟ್ ಫೋನ್ ಬೇಕಾ, ಅದು 5G ಆಗಿರ್ಬೇಕಾ? ಐಕೋ ಜೆಡ್ ಅಂಡ್ ಲೈಟ್ ನಿಮ್ಗೆ ಇದು ಬೆಸ್ಟ್ ಅನಿಸಬಹುದು. ಸ್ಮಾರ್ಟ್ ಫೋನ್ ಲುಕ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಡ್ಜ್ ಏನಿವ್ರ ಟ್ರೆಂಡ್ ಸೆಟ್ ಮಾಡಿದ್ರ ಅದರ ಗತ್ತನ್ ಡಿಟ್ಟು ಕಾಪಿ ಪೇಸ್ಟ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಸ್ಮಾರ್ಟ್ ಫೋನ್ ಲಾಂಚ್ ಆಗೈತಿ ಬಹಳ ಕಡಿಮೆ ಪ್ರೈಸ್ ಒಳಗೆ ಒಂದು ಚೀಪೆಸ್ಟ್ 5G ಸ್ಮಾರ್ಟ್ ಫೋನ್ ಅಂತ ಹೇಳಿ ನೀವು ಹೇಳ್ಬೋದು. ಅಂದ್ರೆ ಈ ಸ್ಮಾರ್ಟ್ ಫೋನ್ ಒಳಗೆ ಏನೇನ್ ಸ್ಪೆಸಿಫಿಕೇಶನ್ಸ್ ಅದಾವ, ಚಲೋ ಇದ್ದಿದ್ದು ಕೆಟ್ಟ ಇದ್ದಿದ್ದು ಹೇಳ್ತೀನಿ ಅಂತ. ಎಲ್ಲದಕ್ಕಿಂತ ಹುಚ್ಚಿಡಿಸೋದ 12,999 ರೂಪಾಯಿ ಒಳಗೆ 6,000 mAh ಇರೋ ಬ್ಯಾಟರಿ ಪರ್ಫಾರ್ಮೆನ್ಸ್ ಸ್ಮಾರ್ಟ್ ಫೋನ್ ಆಗುತ್ತೆ. ವಿತ್ 8GB RAM 256GB ಇಂಟರ್ನಲ್ ಸ್ಟೋರೇಜ್. ಇವು ಕೀ ಹೈಲೈಟೆಡ್ ಫೀಚರ್ಸ್ ಅಥವಾ ಇನ್ ಡೆಪ್ತ್ ನೋಡಕ್ ಹೋದ್ರೆ ನಮ್ಗೆ ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 15 ಆಪರೇಟಿಂಗ್ ಸಿಸ್ಟಮ್ ಸಿಗಾಕುಂತೈತಿ. ಎಲ್ಲದಕ್ಕಿಂತ ನಂಗೆ ಲೈಕ್ ಆಗಿದ್ದ ಪ್ರೊಸೆಸರ್ ಏನ್ ಕೊಟ್ಟಾರ, ಬಾಳ ಚಲೋ ಕೊಟ್ಟಾರ. ಮೀಡಿಯಾಟೆಕ್ ಲಿಂತ ಬರೋ ಮೀಡಿಯಾಟೆಕ್ ಡೆಮೆನ್ಸಿಟಿ 6300 ಪ್ರೊಸೆಸರ್ ಇದು ಆಗತ್ತೆ. ಆದ್ರ ಅಂತದ್ದು ಸ್ಕೋರ್ ನೋಡಕ್ ಹೋದ್ರೆ 4,25,000 ಚಿಲ್ಲರ್ ಬಂದೈತಿ, ವಿಚ್ ಮೇಕ್ಸ್ ಪ್ರೆಟಿ ಗುಡ್. ಕ್ಯಾಮ್ರಾ ಮಾತಿಗೆ ಬರೋದಾತ್ಪ ಅಂತಂದ್ರೆ ಹಿಂದ್ ಲುಕ್ ನೋಡಕ್ ಬಹಳ ಚಲೋ ಕಾಣಕುಂತೈತಿ. ಹಂಗ ಎರಡು ಕ್ಯಾಮ್ರಾ ಸೆನ್ಸರ್ ಸ್ಮಾರ್ಟ್ ಫೋನ್ ಒಳಗ ಕೊಟ್ಟಿದ್ದೈತಿ. 50 ಮೆಗಾ ಪಿಕ್ಸಲ್ಸ್ ದ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಆತ್ಪ, 2 ಮೆಗಾ ಪಿಕ್ಸಲ್ಸ್ ದ ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್ ಐತಿ. ಅದ್ರಲಿಂತ ಹೆಚ್ಚೇನಿಲ್ಲ, ಬುಕೆ ಶಾರ್ಟ್ಸ್ ಹೊಡ್ಕೊಳಕ್ ಚಲೋ ಅನಸ್ತೈತಿ. 5 ಮೆಗಾ ಪಿಕ್ಸಲ್ಸ್ ದ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಿದ್ದೈತಿ. ಯಾಕಪ್ಪ ಅಂತಂದ್ರೆ ನಾವು 13,000 ರೂಪಾಯಿ ಇಲ್ಲಿ ಬಡ್ಯಾಕ್ ಕುಂತೀವಿ, ಕ್ಯಾಮ್ರಾ ಒಳಗೆ ಇನ್ನೂ ಸ್ವಲ್ಪ ಹೆಚ್ಚು ಇಂಪ್ರೂವ್ಮೆಂಟ್ಸ್ ಇತ್ತು ಅಂತಂದ್ರೆ ಬಹಳ ಚಲೋ ಅನಿಸ್ತಿತ್ತು. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬ್ಯಾಡ್ರಿಪ್ಪ. 15 ವೋಲ್ಟ್ ಇಂದ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ. PC ಮಾರ್ಕ್ ಬ್ಯಾಟ್ರಿ ಬೆಂಚ್ ಮಾರ್ಕ್ ದವ್ರ ಸ್ಕೋರ್ ಕೊಟ್ಟಾರ. ಅಂದ್ರೆ ಟೋಟಲ್ 16 ತಾಸು ಈ ಸ್ಮಾರ್ಟ್ ಫೋನ್ ಓಡ್ತಿತ್ತು ಅಂತ ಹೇಳಿ. ಹಂಗ 15 ವೋಲ್ಟ್ ಲಿಂತ್ರ ಫಾಸ್ಟ್ ಚಾರ್ಜಿಂಗ್ ಮಾಡಕ್ ಕುಂತ್ರಿ ಆಲ್ಮೋಸ್ಟ್ 2 ತಾಸು ನೀವು ಹಚ್ಕೊಂಡು ಕುಂದರ ಬೇಕ. ಸ್ವಲ್ಪ ಇದೆ ಡೌನ್ ಗ್ರೇಡ್ ಅಂತಿಲ್ಲ. ಓಕೆ, ಯಾವ್ದೇ ತರ ಪ್ರಾಬ್ಲಮ್ ಬೇಡ, ಡಿಸ್ಪ್ಲೇ ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ಮಜಾ ಬರ್ತೈತಿ. ಯಾಕಪ್ಪ ಅಂತಂದ್ರೆ 6.74 ಇಂಚಸ್ HD ಪ್ಲಸ್ LCD ಪ್ಯಾನಲ್ ಡಿಸ್ಪ್ಲೇ ಕೊಟ್ಟಾರ. ಫುಲ್ HDR ಕೊಡ್ಬೇಕಿತ್ತು, ಇಲ್ಪ ಅಮೋಲೆಡ್ ಕೊಡ್ಬೇಕಿತ್ತು. 13,000-14,000 ರೂಪಾಯಿ ಆಲ್ಮೋಸ್ಟ್ ಇದು ಪ್ರೈಸ್ ಐತಿ. ಇತ್ತಪ್ಪ ಅಂತಂದ್ರೆ ಬಹಳ ಚಲೋ ಅನಿಸ್ತಿತ್ತು. ಇರ್ಬೇಕಿತ್ತು ಬೇಡ ಏನು ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೋತೀರಿ. ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ಹೊಡಿಬಹುದ. ಹಂಗ 90 ವೋಲ್ಟ್ ಇಂದ ರಿಫ್ರೆಶ್ ರೇಟ್ 1000 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಕೊಟ್ಟಾರ. 4GB 6GB 8GB ಮ್ಯಾಗ ಇದು ಲಾಂಚ್ ಆಗೈತಿ. ಹೈಯರ್ ವೇರಿಯಂಟ್ ಅಂದ್ರೆ 256GB ಇಂಟರ್ನಲ್ ಸ್ಟೋರೇಜ್. ಟೆನ್ಷನ್ ಬೇಡ. ಆದ್ರೆ ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ಯಾರಪ್ಪ ಅಂತಂದ್ರೆ LPDDR4X RAM UFS 2.2 ಸ್ಟೋರೇಜ್ ಟೆಕ್ನಾಲಜಿ ರ್ಯಾಮ್ ಇಂಟರ್ನಲ್ ಸ್ಟೋರೇಜ್ ಯೂಸ್ ಮಾಡ್ಯಾರ. ಓಕೆ, ಚಲೋ ಐತಿ. ಆದ್ರೆ ಇಲ್ಲಿ 8GB ರ್ಯಾಮ್ ಕೊಟ್ಟಾಗ 8GB ಎಕ್ಸ್ಪಾಂಡಬಲ್ ರ್ಯಾಮ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದಾರ. ಅಂದ್ರೆ 16GB ರ್ಯಾಮ್ ಬರೀ 13,000 ರೂಪಾಯಿ ಒಳಗೆ ಕ್ರೆಡಿಟ್ ಕಾರ್ಡ್ ಹಚ್ಚ್ರಿ ಇನ್ನೂ ಡಿಸ್ಕೌಂಟ್ ಆಗತ್ತೆ. ಬರೀ 11,500 ರೂಪಾಯಿ ತನಕ ಸಿಗತ್ತೆ. ಆದ್ರೆ ಏನ್ ಮಾಡೋದೈತಿ, ವರ್ಚುವಲ್ ರ್ಯಾಮ್ ತಗೊಂಡೆ ಎಲ್ಲರೂ ಇಟ್ಕೋಬೇಕು, ಅಲ್ಲಿ ಇಟ್ಕೊಳ್ಳೋದೈತಿ. ಗೊತ್ತೈತಲ್ಲ. ಐಕೋ ಜೆಡ್ ಲೈಟ್ ನಿಮ್ಗೆ ಹೆಂಗೆ ಅನಿಸ್ತಾ? ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ಹೊಡ್ರಲ್ಲ. ವಿಡಿಯೋ ಇಷ್ಟ ಆಗಿರ್ಬೇಕಲ್ಲ, ಒಂದು ಲೈಕ್ ಹೊಡ್ರಿ, ಶೇರ್ ಹೊಡ್ರಿ, ಕಮೆಂಟ್ ಹೊಡ್ರಿ. ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡು ನಿಂತಿರಪ್ಪ, ಊಟ ಮಾಡಿ ಪಚ್ಕೋರಿ. ವಿಡಿಯೋ ನೋಡಿದಾಗ ಭಾಳ ಖುಷಿ ಅನಿಸೈತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.